ನಿನ್ಗೆ ವಿಷಯ ಗೊತ್ತಾ? ಇವತ್ ನನ್ ಪಾಂಡುರಂಗ ನಾನು ಇಟ್ಟು ಬೆಣ್ಣೆ ನೈವೇದ್ಯನ ಪೂರ್ತಿ ತಿನ್ಬಿಟ್ಟ. ಅದಕ್ಕೆ ನನಗ್ ತುಂಬಾ ಸಂತೋಷ ಆಗ್ತಿದೆ. ಏನೋ ನಾನು ಇಷ್ಟು ಖುಷಿಯಾಗಿ ನಿನ್ ಜೊತೆ ಮಾತಾಡ್ತಿದ್ರೆ ನೀನ್ ಹಿಂದೆ ತಿರುಗ್ ಕೂಡ ನೋಡ್ತಿಲ್ಲ, ಯಾಕೆ? ನೀನ್ ನಿಜವಾಗ್ಲೂ ಪಾಂಡುನಾ? ಅರೆ, ನಿನ್ ತುಟಿಗಳಿಗೆ ಬೆಣ್ಣೆ ಅಂಟಿದೆ. ಇದ್ರೆ ನೋಡ್ಗಿ, ಅಂದ್ರೆ ನಾನ್ ಪಾಂಡುರಂಗನಿಗಿಟ್ಟು ಬೆಣ್ಣೆ ನೀನೇ ತಿಂದಿದ್ಯಾ? ತಿಂದಿಲ್ವಾ? ತಿಂದಿಲ್ವಾ? ಹೇಳು ಹೇಳು ಪಾಂಡು. ಅವ್ ನನಗ್ ಮೊದ್ಲೇ ಇಷ್ಟ ಇಲ್ಲ. ಹಾಗಿದ್ಮೇಲೆ ನಾನ್ ಯಾಕೆ ತಿಂತೀನಿ? ಮತ್ತೆ ನಿನ್ ತುಟಿಗಳಿಗೆ ಬೆಣ್ಣೆ ಹೇಗೆ ಅಂಟ್ಕೊಳ್ತು? ಹೇಳ ಹೇಳ ನಿಜವಾಗ್ಲೂ ಹೇಳ? ಬೇಗ ಹೇಳು ಪಾಂಡು. ಬೇಡ ಹುಡುಗಿ, ನಾನ್ ಹಿಂಗ್ ಹೇಳಲ್ಲ. ಪಾಂಡು, ಮರ್ಯಾದೆಯಿಂದ ಹೇಳು, ಇಲ್ಲಾಂದ್ರೆ ನನ್ಗೆ. ಅದು ನನ್ ಮುಂದೆ ಒಬ್ಬ ವ್ಯಕ್ತಿ ನಡ್ಕೊಂಡೋದ. ನೋಡಕ್ ವಿಚಿತ್ರವಾಗಿದ್ದ. ನಾನೆಷ್ಟ್ ಬೆಳ್ಳಗಿದ್ದೀನೋ ಅವನಷ್ಟ್ ಕಪ್ಪಗಿದ್ದ. ಅವನ್ ಹಣೆ ಮೇಲೆ ದೊಡ್ಡ ಸುಂದರವಾಗಿರೋ ತಿಲಕ ಇತ್ತು. ಕಿವಿಗೆ ಮೀನಿನ ತರ ಓಲೆ ಹಾಕಿದ್ದ. ಅವನವನ್ ಕೈಯಲ್ಲಿ ನನ್ನಾಗೆ ಕೋಲಿಟ್ಕೊಂಡಿದ್ದ. ಇನ್ನೊಂದ್ ಕೈಯಲ್ಲಿ ಬೆಣ್ಣೆ ಇರೋ ಬಟ್ಲಿತ್ತು. ಸ್ವಲ್ಪ ತಗೋ ಅಂದ್ರು. ತೇಟ್ ಪಾಂಡುರಂಗನ್ನೇ ವರ್ಣನೆ ಮಾಡ್ತಿದ್ಯಾ? ನಾನ್ ಮೊದ್ಲು ಬೇಡ ಅಂತಾನೆ ಹೇಳ್ದೆ. ಆದ್ರೆ ಅವನೇ ಮತ್ತೆ ಮತ್ತೆ ಏನು ಪರವಾಗಿಲ್ಲ, ತಗೋ ತಗೋ ಅಂದ. ಇಷ್ಟೊಂದು ಹೇಳ್ತಿದ್ದಾನಲ್ವಾ ಅಂತ ಹೇಳಿ ಸ್ವಲ್ಪ ಬೆಣ್ಣೆ ತಗೊಂಡ್ ತಿಂದೆ ಅಷ್ಟೇ. ನಿಜ ಹೇಳ್ತಾ ಇದೀನಿ, ಬೆಣ್ಣೆ ತುಂಬಾ ರುಚಿಯಾಗಿತ್ತು. ಅವನ್ ಹಾಗೆ ಹೊರಟೋದ. ಎಂತ ಮೂರ್ಖ ನೀನು! ಅವನು ಸಾಕ್ಷಾತ್ ಪಾಂಡುರಂಗ. ನಿನಗಷ್ಟು ಗೊತ್ತಾಗ್ಲಿಲ್ವಾ? ಹಾ, ಪಾಂಡುರಂಗ, ನಿನ್ನ ಎಷ್ಟು ಬೇಡ್ಕೋತೀನಿ, ನನಗ್ ದರ್ಶನ ಕೊಡು, ನನಗ್ ದರ್ಶನ ಕೊಡು ಅಂತ. ನೀನ್ ನನಗ್ ಒಂದ್ಸಲ ಕೂಡ ದರ್ಶನ ಕೊಟ್ಟಿಲ್ಲ. ಆದ್ರೆ ಆ ಪಾಂಡು ನಿನ್ನ ಕರಿಯಪ್ಪ ಅಂತಾನೆ. ಅಂತವನಾಗ ನೀನ್ ದರ್ಶನ ಕೊಟ್ಟಿದ್ಯಾ? ನೀನ್ ನನಗ್ ಯಾವಾಗ ಕಾಣಿಸ್ತೀಯಾ ಹೇಳು? ನನಗ್ ಯಾವಾಗ ದರ್ಶನ ಕೊಡ್ತೀಯ ಹೇಳು ಪಾಂಡುರಂಗ. ನನಗ್ ದರ್ಶನ ಕೊಡು ಪಾಂಡುರಂಗ. ಪರಂಧಾಮ ಪಾಂಡುರಂಗ, ಪರಂಧಾಮ ಪಾಂಡುರಂಗ, ರಂಗ ರಂಗ ಪಾಂಡುರಂಗ, ರಂಗ ರಂಗ ಪಾಂಡುರಂಗ. ಅದೇನಂದ್ರೆ, ನೀವು ಮದುವೆ ಸಂಬಂಧ ಮಾತಾಡೋಕೆ ಬಂದಿರೋ ತರ ಇದೆಯಲ್ವಾ? ಮದುವೆ ಅಂದ್ರೆ ತುಂಬಾ ದೊಡ್ಡ ಶುಭ ಕಾರ್ಯ. ಹೌದೋ ಅಲ್ವೋ ಹೇಳಿ? ನಾನು ನಿಮ್ಮಿಬ್ಬರಿಗೂ ಸತ್ಕಾರ ಮಾಡ್ಬೇಕು. ಅದಕ್ಕೆ ನಿಮ್ಮಿಬ್ಬರನ್ನ ನಮ್ಮ ಮನೆಗೆ ಬರಕ್ ಹೇಳಿದ್ದು. ಶಿವಪ್ಪ, ನಂದೊಂದು ಚಿಕ್ಕ ಕೋರಿಕೆ ಇದೆ. ನೀವಿಬ್ರು ನನ್ನ ಕೋರಿಕೆಯನ್ನ ಒಪ್ಪಿದ್ರೆ ಎಲ್ರೂ ಸೇರಿ ಊಟ ಮಾಡೋಣ. ಅಯ್ಯೋ, ಇವತ್ತಿಂದ ನಿಮ್ಮ ಕಷ್ಟಗಳೆಲ್ಲ ಮಾಯ. ನೀವು ತುಂಬಾ ಅದೃಷ್ಟವಂತರು ಶಿವಪ್ಪ. ಸಾಕ್ಷಾತ್ ನಮ್ಮ ಯಜಮಾನ್ರೆ ನಿಮ್ಮನ್ನ ಮನೆ ಕರ್ಸ್ಕೊಂಡು ಕೋರಿಕೆ ಏನು ಅಂತ ಕೇಳ್ತಾ ಇದಾರೆ. ಇಲ್ಲ ಅಂತ ಅನ್ಬೇಡಿ, ತೀರ್ತು ಅಂತ ಅನ್ಕೊಳ್ಳಿ. ಇವತ್ತಿನಿಂದ ನಿಮ್ಮ ಕಷ್ಟಗಳೆಲ್ಲ ಮಾಯ ಅನ್ಕೊಳ್ಳಿ. ಇವ್ರಿಗೇನಾದ್ರೂ ಕೆಲ್ಸ ಆಗ್ಬೇಕಾದ್ರೆ ಸಿಹಿಯಾಗಿ ಮಾತಾಡ್ತಾರೆ.